ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬಿಗ್ ಬಾಸ್ ಮನೆಯಲ್ಲಿ ಫೈನಲ್ ವರೆಗೂ ಕಾವ್ಯ ಜರ್ನಿ ಹೇಗಿತ್ತು ಅನ್ನುವಂಥದ್ರ ಬಗ್ಗೆ ಸ್ವತಃ ಅವರೇ ಮಾತಾಡಿದ್ದಾರೆ ಇವತ್ತು. ಬಿಗ್ ಬಾಸ್ ಸ್ಪರ್ಧೆಯಲ್ಲಿ 4ನೇ ಸ್ಥಾನ ಪಡೆದಂತಹ ಕಾವ್ಯ ವೋಟ್ ಮಾಡಿದ ಅಭಿಮಾನಿಗಳಿಗೆ ಕಾವ್ಯ ಧನ್ಯವಾದಗಳನ್ನು ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಬಂದ ಬಳಿಕ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಗಿಲ್ಲಿ ಸಾಧನೆ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ಅಂತ ಹೇಳಿಕೊಂಡ್ರು. ಟಿವಿ9ನಲ್ಲಿ ಗಿಲ್ಲಿ ಗೆಳತಿ ಕಾವ್ಯ ಎಕ್ಸ್ಕ್ಲೂಸಿವ್ ಮಾತು. ನಾವು ಪ್ರತಿನಿಧಿ ಮಂಗಳ ಕಾವ್ಯ ಅವ್ರ ಜೊತೆಗೆ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಬಿಗ್ ಬಾಸ್ ಸೀಸನ್ 12 ಪರ್ಸ್ನಾಲಿಟಿ ಕ್ವೀನ್ ಜೊತೆಗೆ ಖದರ್ ಕಾವ್ಯ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು, ಜೊತೆಗೆ ಟಾಪ್ 4, ಸೊ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ, ಏನು ಯಾವ ಥರ ಖುಷಿ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಅಫ್ಕೋರ್ಸ್ ಕಂಗ್ರ್ಯಾಚುಲೇಷನ್ಸ್ ಕಾವ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ಟಾಪ್ 4 ಎಷ್ಟು ಖುಷಿ ಆಗ್ತಾ ಇದೆ, ಜೊತೆಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಕಾವ್ಯ ಅವ್ರಿಗೆ ಅಂತ? ಖಂಡಿತ ಖುಷಿ ಇದೆ, ಯಾಕಂದ್ರೆ ಜನರು ಕೊಟ್ಟಿರೋ ಸ್ಥಾನ ಅದು. 24 ಜನರಲ್ಲಿ ನನಗೆ 4ನೇ ಸ್ಥಾನ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ 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 ಖುಷಿಯಿಂದ ಒಪ್ಕೋತೀನಿ ಅದನ್ನು. ಜರ್ನಿ ಹೇಗಿತ್ತು ಬಿಗ್ ಬಾಸ್ ಮನೆ ಜರ್ನಿ? ತುಂಬಾ ಕಷ್ಟ ಇತ್ತು, ಅಷ್ಟೇ ಇಷ್ಟಪಟ್ಟಿದ್ದೀನಿ. ಖುಷಿಯಿಂದ, ದುಃಖದಿಂದ, ಕೋಪದಿಂದ ಆಟ ಆಡ್ಕೊಂಡು ಬಂದಿದ್ದೆ. ಸೊ ಖುಷಿ ಇದೆ. ಇನ್ನು ಗಿಲ್ಲಿ ಈಗ ಎಲ್ಲೆಲ್ಲೂ ಗಿಲ್ಲಿ ಮಯ ಆಗೋಗ್ಬಿಟ್ಟಿದೆ. ಗಿಲ್ಲಿ ಕ್ರೇಜ್ ನೋಡಿ ಕಾವ್ಯ ಅವ್ರಿಗೆ ಎಷ್ಟು ಖುಷಿ ಆಯಿತು. ಆ್ಯಕ್ಚುಲಿ ನಾನು ನೋಡ್ತಾ ಇದ್ದೆ, ಗಿಲ್ಲಿ ಕೈ ಎತ್ತಿದಾಗ ಸುದೀಪ್ ಸರ್ ನೀವು ತುಂಬಾ ಖುಷಿಯಾಗಿ ಚಪ್ಪಾಳೆ ಹೊಡಿತಾ ಇದ್ರಿ. ಸೊ ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ ಅಂತ? ತುಂಬಾ ಅಂದರೆ ತುಂಬ ಖುಷಿ ಇದೆ. ಅಂದರೆ ಹಿ ಡಿಸರ್ವ್ಸ್ ಇಟ್, ಅದು ಅವನಿಗೆ ಅದು ಬೇಕಿತ್ತು. ಯಾವ ಮಟ್ಟಿಗೆ ಕ್ರೇಜ್ ಇದೆ, ಎಷ್ಟು ಜನರು ಪ್ರೀತಿ ಗಳಿಸಿದ್ದಾನೆ ಅಂತಂದರೆ ಒಂದು ಫ್ರೆಂಡ್ ಆಗಿ ನನಗೆ ತುಂಬ ಅಂದರೆ ತುಂಬ ಹೆಮ್ಮೆ ಇದೆ. ಅವನ ಬಗ್ಗೆ ತುಂಬ ಖುಷಿ ಇದೆ. ಮಾತಾಡಿದ್ರಾ? ಇಲ್ಲ, ಮಾತಾಡೋಕ್ಕಾಗಿಲ್ಲ, ಮಾತಾಡಬೇಕು. ನಿನ್ನೆ ಇಡೀ ದಿನ ಮೆರವಣಿಗೆ ಆಯಿತು ಅಂತ ಅನ್ಸುತ್ತೆ ಮೇ ಬಿ. ಸೊ ಆ ಜನಸಾಗರ ನಾನು ನೋಡಿದ್ದೀನಿ ಇಲ್ಲಿವರೆಗೂ. ಇಷ್ಟೇ ಕ್ರೇಜ್ ಸಿಗ್ತಾ ಇತ್ತು, ಆದರೆ ಪ್ರಥಮ್ಗೆ ಸಿಕ್ಕಿತ್ತು ಆಗ ಸೋಷಿಯಲ್ ಮೀಡಿಯಾಗಳು ಇರಲಿಲ್ಲ ಅಂತ ಅನ್ಸುತ್ತೆ ಮೇ ಬಿ. ಸೊ ಗಿಲ್ಲಿ ಅವ್ರಿಗೆ ಸಿಕ್ಕಿರೋ ಕ್ರೇಜ್ ನೋಡಿದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ಈ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಕ್ರೇಜ್ ಇತ್ತು. ಸೊ ಅದನ್ನ ನೋಡಿದಾಗ ಏನು ಅನ್ನಿಸ್ತು ಅಂದರೆ ಒಬ್ಬ ಬಿಗ್ ಬಾಸ್ ಸ್ಪರ್ಧಿ ಕೂಡ ಇಷ್ಟೊಂದು ಜನಮನ್ನಣೆಯನ್ನು ಗಳಿಸ್ಬೋದು ಅನ್ನೋದನ್ನ ಗಿಲ್ಲಿ ಅವ್ರು ಪ್ರೂವ್ ಮಾಡಿದ್ರು. ಹೌದು, ಅವ್ನು ಕಂಪ್ಲೀಟ್ ಇದನ್ನೇ ಚೇಂಜ್ ಮಾಡ್ದ, ಅವನೇ ಒಂದು ಇದನ್ನ ಸೆಟ್ ಮಾಡ್ದ ಅಂತ ಅನ್ಸುತ್ತೆ. ಹಿಂಗೂ ಆಟ ಆಡಬಹುದು ಅನ್ನೋದನ್ನ ಸೆಟ್ ಮಾಡಿದ್ದಾನೆ. ಬಿಗ್ ಬಾಸ್ ಶೋಗೆ ಏನು ಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ. ಒಂದು ಎಂಟರ್ಟೈನ್ಮೆಂಟ್ ಆಗಿರಲಿ, ಎಲ್ಲಿ ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾರ ಹತ್ರ ಮಾತಾಡಬೇಕು ಅನ್ನೋದು ತುಂಬ ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ಆಟನ ತುಂಬ ಚೆನ್ನಾಗಿ ಆಡ್ದ. ಅಷ್ಟೆಲ್ಲ ಮಾಡಿದ್ದಾನೆ ಅಂತಂದಮೇಲೆ 112 ದಿನ ಅವನು ಎಲ್ಲೂ ಒಂದು ಪಾಯಿಂಟಲ್ಲೂ ಕುಗ್ಲಿಲ್ಲ, ಒಂದು ಇದರಲ್ಲೂ ಅಂದರೆ ತೋರಿಸ್ಕೊಳ್ಳೇ ಇಲ್ಲ ಅವನಿಗೆ. ಅಷ್ಟು ದಿನದಲ್ಲಿ ಒಂದ್ಸಲನೂ ಅವನಿಗೆ ಬೇಜಾರಾಗಲಿಲ್ವಾ? ಆಗಿರುತ್ತೆ, ಬಟ್ ಎಲ್ಲೂ ಒಂದು ತೋರಿಸ್ಕೊಳ್ಳಿಲ್ಲ. ತುಂಬ ಚೆನ್ನಾಗಿ ಆಟ ಆಡ್ದ. ಐ ಥಿಂಕ್ ಹಿ ಡಿಸರ್ವ್ಸ್ ಇಟ್. ತುಂಬ ಖುಷಿ ಆಗುತ್ತೆ. ಸೊ ನಿಮ್ಮ ಮನೇಲಿ ಆಲ್ರೆಡಿ ಬಿಗ್ ಬಾಸ್ದು ಫೋಟೋಗಳೆಲ್ಲ ಕಾಣಿಸ್ತಿದೆ, ಮೇ ಬಿ ಫ್ಯಾನ್ಸ್ ಗಿಫ್ಟ್ ಕೊಟ್ಟಿರೋದು ಅಂತ ಅನ್ಸುತ್ತೆ. ಸೊ ಹೇಗಿತ್ತು ಫ್ಯಾನ್ಸ್ ಮೀಟು? ನಿನ್ನೆ ಕಿಂಗ್ಸ್ ಕ್ಲಬ್ಬಲ್ಲಿ ನಡೆದಿದೆ ಅಂತ ಕೇಳ್ಪಟ್ಟೆ. ಸೊ ಸೆಲೆಬ್ರೇಷನ್ನು ಮತ್ತು ಬರ್ತಿರೋವಂಥ ರೆಸ್ಪಾನ್ಸು ಅದನ್ನೆಲ್ಲ ಯಾವ ಥರ ಎಂಜಾಯ್ ಮಾಡ್ತಿದ್ದೀರಾ ಅಂತ? ಮೊನ್ನೆ ಅದೇ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಅದೇ ಪಾರ್ಟಿಗೆ ಆಗಿದ್ದು ಅಲ್ಲಿ. ಅದ್ರ ಜೊತೆಗೆ ಅಭಿಮಾನಿಗಳು ಮನೆಗೆ ಬಂದು ಆ ಫೋಟೋ ಫ್ರೇಮ್ಸ್ ಕೊಟ್ಟಿದ್ದಾಗಿರಲಿ, ಗಿಫ್ಟ್ ಕೊಟ್ಟಿದ್ದಾಗಿರಲಿ, ತುಂಬ ಅಂದರೆ ತುಂಬ ಖುಷಿ ಇದೆ. ಐ ಫೀಲ್ ಸೊ ಬ್ಲೆಸ್ಡ್. ಎಲ್ಲ ನಾವು ಇಂಟರ್ವ್ಯೂಸಲ್ಲಿ ಪದೇ ಪದೇ ಕೇಳ್ತಾ ಇದ್ದಿದ್ದ ಪ್ರಶ್ನೆನೇ, ಈಗ ಎಲ್ಲ ಕಡೆ ಎಲ್ಲರೂ ಹೇಳ್ತಾ ಇದ್ದಿದ್ದ ಪ್ರಶ್ನೆನೇ ಇದು. ಸೊ ಗಿಲ್ಲಿಯಿಂದ ಕಾವ್ಯದಿಂದ ಗಿಲ್ಲಿ ಅಂತ ನಾವು ಪ್ರಶ್ನೆಗಳು ಕೇಳ್ತಾ ಇದ್ದಾಗ ಆಲ್ಮೋಸ್ಟ್ ಎಲ್ಲರೂ ಹೇಳಿರೋದು ಗಿಲ್ಲಿಯಿಂದ ಕಾವ್ಯ ಅಷ್ಟೇ ಅಂತಲೇ ಹೇಳಿರೋದು, ಅದರ್ವೈಸ್ ಝೀರೋ ಅಂತ. ಸೊ ಇದನ್ನು ನೀವು ಯಾವ ಥರ ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತೀರಾ ಇದ್ರ ಬಗ್ಗೆ ಅಂತ? ನಮ್ಮ ಶೋ ಅಲ್ಲೇ, ನಮ್ಮ ಸೀಸನಲ್ಲೇ ತಗೊಂಡ್ರೆ ಎಕ್ಸಾಂಪಲ್, ನಾನು ಬೇರೆ ಸೀಸನ್ ತಗೊಳ್ಳಲ್ಲ, ನಮ್ಮ ಸೀಸನಲ್ಲೇ ಎಕ್ಸಾಂಪಲ್ ನೀವು ತಗೊಂಡ್ರೆ ಯಾರ್ದೋ ಶ್ಯಾಡೋಲ್ ಯಾರೋ ಇದ್ದಾರೆ ಅಂತ ಹೇಳಿ ಒಂದಷ್ಟು ಫೀಡ್ಬ್ಯಾಕ್ಸ್ ಬಂದ ಮೇಲೆ ಕರೆಕ್ಟ್ ಮಾಡ್ಕೊಳ್ದೇ ಇರೋರು, ಅಥವಾ ಯಾರ್ದೋ ಒಂದು ಶ್ಯಾಡೋಲ್ ಇದ್ದು ಮನೆಯಿಂದ ಹೊರಗಡೆ ಹೋಗಿರೋರನ್ನ ನೀವು ನೋಡಿದ್ದೀರಾ. ಅಂದರೆ ನಂದು ಗಿಲ್ಲಿ ವಿಷಯ ಅಲ್ಲದೇನೂ ಸಾಕಷ್ಟು ಬೇರೆ ಕಂಟೆಸ್ಟೆಂಟ್ಗಳ ಹೆಸರು ಬಂದಾಗ ನೀವು ಅವ್ರ ಶ್ಯಾಡೋಲ್ ಇದ್ದೀರಾ ಅಂತನೋ, ಅಥವಾ ನೀವು ಅವರಿದ್ದರೆ ನೀವು ಅಂತನೋ, ಇನ್ನೊಂದು ಏನೇನೋ ಒಂದಿಷ್ಟು ಆ ಒಂದು ಫ್ರೆಂಡ್ಶಿಪ್ಪಿಂದಾನೇ ನೀವು ಇಲ್ಲಿವರೆಗೂ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಾ ಅನ್ನೋರೆಲ್ಲ ಹೊರಗಡೆ ಬಂದಿದ್ದೆ ನೋಡಿದ್ದೀನಿ. ಸೊ ಪ್ರಾಬಬ್ಲಿ ನಾನು ಟಾಪ್ 4 ಇದ್ದೀನಿ ಅಂತಂದರೆ ಐ ಥಿಂಕ್ ಇಟ್ಸ್ ಅ ಕ್ಲಿಯರ್ ಆನ್ಸರ್ ದಟ್ ಅವನಿಂದ ಅಲ್ಲ, ನನ್ನ ಕಾಂಟ್ರಿಬ್ಯೂಷನ್ ಇತ್ತು ಅಲ್ಲಿ ಅಂತ. ಸೊ
ಅಷ್ಟೇ ನನ್ನ ಕಾಂಟ್ರಿಬ್ಯೂಷನ್ ಇತ್ತು. ನಾನು ಹೇಗೆ ಆಟ ಆಡಿದ್ದೀನಿ ಅನ್ನೋ ಜನಕ್ಕೆ ಇಷ್ಟ ಆಯಿತು, ಅದಕ್ಕೆ ಟಾಪ್ 4 ಬಂದಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಧನುಷ್ ಅವರು ನಿಮ್ಗೆ ಕಡೆಯದಾಗಿ ಒಂದು ಮಾತು ಹೇಳ್ತಾರೆ, ನೀನು ಅವಾಯ್ಡ್ ಮಾಡು, ತುಂಬ ಇರಿಟೇಷನ್ ಮಾಡ್ಕೋಬೇಡ, ನೀನು ಅವನು ಹೇಳೋವಾಗ ಗಿಲ್ಲಿ ಹೇಳೋವಾಗ ನೀನು ಬೇಡ ಇದೆಲ್ಲ ಬೇಡ ಅಂತ ಹೇಳು ಖಂಡಿತವಾಗಿ ಅಂತ ಧನುಷ್ ಅವರು ಒಂದು ಮಾತು ಹೇಳ್ತಾರೆ. ಸೊ ಅದನ್ನು ಇಲ್ಲಿ ಹೇಗಾಗಿತ್ತು ಹೊರಗಡೆ ಅಂತ ಅಂದರೆ ಧನುಷ್ ಅವರು ನಿಮ್ಮಿಬ್ಬರು ಮಧ್ಯೆ ತಂದಿಡ್ತಿದ್ದಾರೆ ಅಂತ. ಯಾಕಂದರೆ ವೀಕೆಂಡಲ್ಲಿ ಆ ಥರದ್ದು ಡಿಸ್ಕಷನ್ ಆಗಿದ್ದಕ್ಕೆ ಧನುಷ್ ಅವರು ಬಂದು ನಿಮ್ಗೆ ಆ ಥರದ್ದೊಂದು ಸಜೆಷನ್ ಕೊಡೋದು. ಧನುಷ್ ಅವರು ನಾನು ಈ ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದ್ರು ಕಾವ್ಯನೇ ನನ್ನ ಹತ್ರ ಬಂದು ನೊಂದ್ಕೊಳ್ತಾ ಇದ್ರು, ಅದಕ್ಕೆ ನಾನು ಈ ಒಂದು ಸಜೆಷನ್ ಕೊಟ್ಟೆ ಅಂತ ಅಂದರು. ಸೊ ಇಲ್ಲಿ ಕಾವ್ಯ ಏನೇ ಮಾಡೋದು ತಪ್ಪು ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಒಂದು ಕಾವ್ಯ ಶ್ಯಾಡೋ ಅನ್ನೋರು ಕಾವ್ಯ ದೂರ ಹೋದ್ರೆ ಗಿಲ್ಲಿ ಫ್ಯಾನ್ಸು ಕಾವ್ಯ ದೂರ ಹೋಗ್ಬಿಟ್ರು ನಮ್ಮ ಹುಡ್ಗಂಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತಲೂ ಅನ್ನೋರು. ಕಾವ್ಯ ಒಂದು ರೀತಿ ಹೇಳ್ಬೇಕು ಅಂದ್ರೆ ಅದೇನೋ ಸಿಕ್ಕಾಕೊಳ್ತಾರಲ್ಲ ಒಂದು ಅರ್ಧದಲ್ಲಿ. ಸೊ ಆ ಥರ ಆಗೋಗ್ಬಿಟ್ಟಿತ್ತು ಅಂತ ಅನ್ಸುತ್ತೆ ನಿಮ್ಮ ಪರಿಸ್ಥಿತಿ. ಇದು ನಿಜವಾಗ್ಲೂ ನಂಗೆ ತುಂಬ ಸರ್ಪ್ರೈಸಿಂಗು. ಅಂದರೆ ಧನು ವಿಷಯಕ್ಕೆ ಏನು ಬರ್ತಾ ಇದೆ ಮಾತುಕತೆ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರದ್ದು ಒಂದು ಕಾನ್ವರ್ಸೇಷನ್ ಆಗಿರುತ್ತೆ ಹೊರಗಡೆ ಅಂತ. ಯಾಕಂದರೆ ಐ ಆಮ್ ವೆರಿ ಶಾರ್ಪ್ ಎಟ್ ದ್ಯಾಟ್ ಥಿಂಗ್. ಅಂದರೆ ಅವ್ನು ನನ್ನನ್ನು ಏನೋ ಮ್ಯಾನಿಪ್ಯುಲೇಟ್ ಮಾಡ್ತಿದ್ದಾನ ಅಥವಾ ಅವ್ನು ಇನ್ನೊಂದೇನೋ ನನಗೆ ಹೇಳಕ್ಕೆ ಟ್ರೈ ಮಾಡ್ತಿದ್ದಾನ ಅನ್ನೋದು ನಂಗೆ ಸೆನ್ಸ್ ಆಗಲೇ ಇಲ್ವಾ ಹಂಗಾದ್ರೆ ಅನ್ನೋದು ನನಗೆ ಕ್ವೆಶ್ಚನ್ ಕಾಡ್ತಾ ಇರೋದು ಇವಾಗ. ಅವ್ನು ಹಂಗೆ ಮಾಡಿದರೆ ನನಗೆ ಸೆನ್ಸ್ ಆಗ್ತಿತ್ತಲ್ವಾ ಅಂತ. ಧನು ಯಾವತ್ತು ನೀವು ಏನೋ ದೂರ ಆಗು ಅವಾಯ್ಡ್ ಮಾಡು ಅಂತ ಯಾವತ್ತೂ ಹೇಳಿಲ್ಲ ಅವನು. ಅಂದರೆ ಆ ಥರದ ಸ್ಟೇಟ್ಮೆಂಟ್ಸ್ ಯಾವುದೂ ಹೇಳಿಲ್ಲ. ಇನ್ಫ್ಯಾಕ್ಟ್ ನಾನು ಇವಾಗ ಏನೋ ಒಂದು ಆಗುತ್ತೆ, ನಮ್ದು ಯಾವುದೋ ಒಂದು ಫೀಡ್ಬ್ಯಾಕ್ ಬರುತ್ತೆ ವೀಕೆಂಡಲ್ಲಿ ಅಂತಂದಾಗ ನಾವು ಹೋಗಿ ಡಿಸ್ಕಸ್ ಮಾಡ್ತೀವಿ ಯಾಕೆ ಹಂಗೆ ಅನಿಸಿರ್ಬೋದು ಅಂತ. ನಾಟ್ ಓನ್ಲಿ ಇನ್ ಮ್ಯಾಟ್ರ್ ಆಫ್ ಗಿಲ್ಲಿ. ಈಗ ಅವ್ನಿಗೇನೋ ಧನುಗೇನೋ ಒಂದು ಫೀಡ್ಬ್ಯಾಕ್ ಬಂದಾಗ ಡಿಸ್ಕಸ್ ಮಾಡಿರೋದುಂಟು ನನ್ನ ಹತ್ರ, ನಂದೇನೋ ಫೀಡ್ಬ್ಯಾಕ್ ಬಂದಾಗ ನಾನು ಡಿಸ್ಕಸ್ ಮಾಡಿರೋದುಂಟು. ಆ ಥರ ಡಿಸ್ಕಸ್ ಮಾಡೋದು ಯಾಕೆ ಅಂದರೆ ಪ್ರಾಬಬ್ಲಿ ನಮ್ಗೆ ಇನ್ನೊಂದು ಪರ್ಸ್ಪೆಕ್ಟಿವಲ್ಲಿ ನಮ್ಗೆ ಆನ್ಸರ್ ಸಿಗ್ಬೋದೇನೋ ಅಂತ ನಾನು ಕೇಳಿದ್ದು. ಅಂದರೆ ಯಾಕೆ ಹಿಂಗೆ ಅನಿಸ್ತಿರ್ಬೋದು ಧನು ಅಂತ ಕೇಳಿದಾಗ ಇದಕ್ಕಿರ್ಬಹುದೇನೋ, ನನಗಂತೂ ಹಂಗೆ ಅನಿಸ್ತಿಲ್ಲ. ಯಾಕಂದರೆ ನಾನು ನಿನ್ನ ಹತ್ರದಿಂದ ನೋಡ್ತಿರೋದು, ನನಗೆ ಗೊತ್ತು ಏನು ಅಂತ. ಪ್ರಾಬಬ್ಲಿ ಬೇರೆಯವ್ರಿಗೆ ಯಾಕೆ ಹಿಂಗೆ ಅನಿಸ್ತಿರ್ಬೋದು, ಇದಕ್ಕೆ ಹಿಂಗೆ ಅನಿಸ್ತಿರ್ಬೋದೇನೋ ಅಂತ ಹೇಳ್ದ ಬಿಟ್ಟರೆ ಎಲ್ಲೋ ತಂದಿಟ್ಟ ಅನ್ನೋದು ನನಗೇನೋ ಅನಿಸ್ಲಿಲ್ಲ. ಯಾಕೆ ಜನಕ್ಕೆ ಆ ಥರ ಕನ್ವೆ ಆಯಿತು ಅಂತಲೂ ಅನಿಸ್ಲಿಲ್ಲ. ಆ್ಯಂಡ್ ಅವನು ಹೇಳಿದ್ದಕ್ಕೆ ಇನ್ನೊಂದೇನೋ ಚೇಂಜ್ ಆಯಿತಾ, ಇಲ್ಲ. ಧನು ಹೇಳಿ ನಾನೇನೋ ಇನ್ಫ್ಲುಯೆನ್ಸ್ ಆದ್ನ ಇಲ್ಲ. ಯಾಕಂದರೆ ಪ್ರತಿ ಸಲ ನಾನು ಹೇಳಿದ್ದೇನೋ ಅಂದರೆ ನಾನು ಈ ವಿಷಯಕ್ಕೆ ತಲೆ ಕೆಡ್ಸ್ಕೊಳ್ಳೋದು ಯಾವಾಗ ಅಂದರೆ ಸುದೀಪ್ ಸರ್ ಬಾಯಿಂದ ಮಾತು ಬಂದಾಗಷ್ಟೇ. ಯಾಕಂದರೆ ಅವ್ರು ನಮಗೇನೋ ಒಂದು ಹಿಂಟ್ಸ್ ಕೊಡ್ತಿದ್ದಾರೆ ಅಂದರೆ ಇಟ್ ಟು ಹೆಲ್ಪ್ ಆರ್ ಗೇಮ್. ಸೊ ನನಗೆ ಅವರೇನೋ ಹೇಳ್ದಾಗ ನಾನು ತಲೆ ಕೆಡ್ಸ್ಕೊಂಡಿದ್ದೀನಿ ಬಿಟ್ಟರೆ ಬೇರೆ ಯಾರೋ ಏನೋ ಹೇಳಿ ಧನು ಏನೋ ಹೇಳಿ ನಾನು ಇನ್ಫ್ಲುಯೆನ್ಸ್ ಆಗಿ ಗಿಲ್ಲಿನ ಇದು ಮಾಡಿದ್ದೀನಿ, ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್, ನಾಟ್ ಎಟ್ ಆಲ್. ಅಂದರೆ ನಾನು ಅಷ್ಟು ವೀಕ್ ಮೈಂಡೆಡ್ ಅಂತೂ ಅಲ್ಲ. ಸೊ ನೋಡಿದ್ರಲ್ಲ, ಇದಿಷ್ಟು ಕದರ್ ಕಾವ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು.